ತಿಪಟೂರು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ. ರಸ್ತೆ ಪಕ್ಕದಲ್ಲಿ ರಾಶಿ ಕಸ ಬಿದ್ದಿದ್ರೂ ಎತ್ತದ ಅಧಿಕಾರಿಗಳು. ತಿಪಟೂರು ಪುರಸಭೆ ನಗರಸಭೆಗೆ ಮೇಲ್ದರ್ಜೆಗೆ ಏರಿದ್ರೂ ಕೂಡ ಸಮಸ್ಯೆಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕಸ ವಿಲೇವಾರಿ ಮಾಡುವಲ್ಲಿ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ನಗರದ ಹಲವೆಡೆ ರಾಶಿ ಕಸ ಬಿದ್ದಿದ್ದು ಗಬ್ಬು ನಾರುವಂತಾಗಿದೆ. ತಿಪಟೂರು ನಗರದ ಹೊರ ವಲಯದ ರಂಗಾಪುರ ರಸ್ತೆಯ ಪಕ್ಕದಲ್ಲಿ ರಾಶಿ ಕಸ ಬಿದ್ದಿದ್ದು ರಸ್ತೆಯಲ್ಲಿ ಓಡಾಡಲು ಸ್ಥಳೀಯರು ಪರದಾಡ್ತಿದ್ದಾರೆ. ಇನ್ನು ತಿಪಟೂರಿನ ಹಲವು ಕಡೆ ರಸ್ತೆ ಬದಿ ಖಾಲಿ ನಿವೇಶನ ಸೇರಿದಂತೆ ಹಲವೆಡೆ ಜನರು ರಾಶಿ ಕಸವನ್ನ ಸುರಿದು ಹೋಗ್ತಾ ಇದ್ದು ಕಸದ ಸಮಸ್ಯೆ ಹೆಚ್ಚಾಗಿದೆ. ಸುಮಾರು ದಿನಗಳಿಂದ ಕಸವನ್ನ ಎತ್ತದೇ ಇರೋದ್ರಿಂದ ಕಸ ಕೊಳೆತು ದುರ್ವಾಸನೆ ಬೀರುವಂತಾಗಿದೆ. ನಗರಸಭೆ ಅಧಿಕಾರಿಗಳು ಕಸದ ನಿರ್ವಹಣೆಗೆ ಕಠಿಣ ರೂಲ್ಸ್ ಅನ್ನ ಪಾಲನೆ ಮಾಡದಿರೋದ್ರಿಂದ ಕಸದ ಸಮಸ್ಯೆ ಹೆಚ್ಚಾಗಲು ಕಾರಣವಾಗಿದೆ. ಕಸದ ಸಮಸ್ಯೆ ಬಗ್ಗೆ ನಗರಸಭೆಗೆ ಹಲವು ಬಾರಿ ದೂರನ್ನ ನೀಡಿದ್ರೂ ಅಧಿಕಾರಿಗಳು ಕಸವನ್ನ ಎತ್ತುವ ಕೆಲಸ ಮಾಡ್ತಾ ಇಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೋಡ್ರಿ ಇಲ್ಲಿ ದಾರಿ ಸೈಡಲ್ಲೆಲ್ಲ ಹಿಂಗೆ ಕಸಗಳೆಲ್ಲ ಹಾಕ್ಬಿಟ್ಟು ಅಂತ ಬಟ್ಟೆ ಆಮೇಲೆ ದನಗಳು ಮಟನಿಂದು ಎಲ್ಲ ಎಬ್ಬಿದ್ದು ಗೋಣಿ ಚೀಲಗಳು ಇವು ಡಬ್ಬಗಳು ಮನೆ ಕಸ ಎಲ್ಲ ತಂದು ಇಲ್ಲಿ ಸುರಿತಾರೆ ರೋಡ್ ಸೈಡ್ ಅಲ್ಲೆಲ್ಲವಾ ನಮ್ಗೆ ಓಡಾಡಕ್ಕೆಲ್ಲ ಹಿಂಸೆ. ಕೆರಗೋಡಿ ರೋಡು ಇದು ಬಿಟ್ಟು ಪಕ್ಕದಲ್ಲಿ ಆ ಕಡೆ ರಂಗಾಪುರ ರೋಡ್ ಐತೆ, ಅದು ಸೇಮ್ ಹಿಂಗೆ ನಗರಸಭೆಯವ್ರು ಬರ್ತಾರೆ, ಯಾವತ್ತೋ ಒಂದು JCB ಹೋಗ್ತಾರೆ ಹೋಗ್ತಾರೆ ಅಷ್ಟೇ. ಅಷ್ಟ್ ಬಿಟ್ರಿ ಇಲ್ಲಿ ಯಾರು ಹೇಳೋರು ಯಾರು ಇಲ್ಲ. ಬೆಳಿಗ್ಗೆ ಎದ್ದು ಮೂಗ್ ಮುಚ್ಕೊಂಡು ಓಡಾಡ್ಬೇಕ ನಾವು. ಏನಿದು ಏನ್ ಗ್ರಾಮ ಇವ್ರು ಏನ್ ಮಾಡ್ತಾ ಇದಾರೆ MLAಗಳು ಏನು ಗೊತ್ತಾಗ್ತಾ ಇಲ್ಲ ನಮ್ಗೆ. ಮೊನ್ನೆ ಸರ್ ನೋಡಿ ನಾವೇ ಬಿಳಿ ನೈಟ್ ಎಲ್ಲ ಓಡಾಡೋದು ಹೆಂಗೆ, ನಾಯಿಗಳು ಇದನ್ನ ತಿನ್ನಕ್ ಬರ್ತವೆ, ಅಡ್ಡಕ್ ಬರ್ತವೆ, ಬಿದ್ದು ಕಾಲ್ ಮುರ್ಕೋಬೇಕ ನಾವು. ಫ್ಯಾಮಿಲಿಗಳೆಲ್ಲ ಏನಾಗಬೇಕು ಸರ್ ನೋಡಿ ಸರ್, ಇಲ್ಲೊಂದು ಬಸ್ ಬಂತು ಅಂದ್ರೆ ಹೆಂಗ್ ಓಡಾಡುತ್ತೆ ಸರ್ ಇಲ್ಲಿ ನೋಡಿ, ಇಲ್ಲಿ ಮೂಗ್ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದೈತಿ. ಇನ್ನೊಂದು ಆಗಿದೆ, ಇಲ್ಲಿ ವೀಲಿಂಗ್ ಮಾಡೋರ ಸಂಖ್ಯೆ ಬೇರೆ ಜಾಸ್ತಿ ಆಗಿದೆ. ಯಾವೊಬ್ಬ ಅಧಿಕಾರಿನೂ ಕೇಳ್ತಾ ಇಲ್ಲ, ಯಾರಿಗೆ ಹೇಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಮ ಜನಗಳಿಗೆ. ಆಗಿದೆ ಪರಿಸ್ಥಿತಿ. ಇನ್ನು ಕಸದ ಸಮಸ್ಯೆ ತಿಪಟೂರು ನಗರದ ಸುತ್ತಮುತ್ತ ಹೆಚ್ಚಾಗಿದ್ದು ಸ್ಥಳೀಯರಲ್ಲಿ ರೋಗದ ಭೀತಿ ಶುರುವಾಗಿದೆ. ಇತ್ತ ನಗರಸಭೆಯಿಂದ ಕಸದ ಗಾಡಿಗಳ ಮೂಲಕ ಕಸ ಎತ್ತುವ ಕೆಲಸ ಮಾಡ್ತಾ ಇದ್ರೂ ಕೂಡ ಬೆಳಗಿನ ಜಾವ ಅಥವಾ ರಾತ್ರಿ ವೇಳೆ ಕಸವನ್ನ ತಂದು ಸುರಿದು ಹೋಗ್ತಾ ಇರೋದ್ರಿಂದ ಕಸದ ಸಮಸ್ಯೆ ಹೆಚ್ಚಾಗಿದೆ. ಹೀಗಾಗಿ ಕಸದ ಸಮಸ್ಯೆ ಹೆಚ್ಚಾಗದಂತೆ ನಗರಸಭೆ ಅಧಿಕಾರಿಗಳು ಕಠಿಣ ರೂಲ್ಸ್ ಅನ್ನ ತರಬೇಕೆಂದು ಸ್ಥಳೀಯರು ಹೇಳಿದ್ದಾರೆ. ಈ ರೋಡಲ್ಲಿ ನೈಟ್ ಹೊತ್ತು ಡೈಲಿ ಕಸ ವಿಲೇವಾರಿ ಮಾಡ್ತಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಸ ಬಿದ್ದಿದೆ ಅಂತ. ಇಲ್ಲಿ ಕಸ ಮಾವಿನಿಂದು ಪೂರ್ತಿ ಎಲ್ಲ ನೈಟ್ ಹೊತ್ತು ತಂದಾಕ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಈ ನಾಯಿಗಳು ನೈಟ್ ಹೊತ್ತೆಲ್ಲ ಬಂದು ಕಸನಲ್ಲಿ ರೋಡಿ ಬಿಟ್ಟಿರ್ತವೆ. ಅದರಿಂದಾಗಿ ಬೈಕಲ್ಲಿ ಹೋಗೋರು ಎಲ್ಲ ಬಿದ್ದು ಎಷ್ಟೊಂದು ಆಕ್ಸಿಡೆಂಟ್ಗಳೆಲ್ಲ ಆಗಿದೆ. ಇದರಿಂದ ಸಿಕ್ಕಾಪಟ್ಟೆ ಸಾರ್ವಜನಿಕ ತೊಂದರೆ ಆಗ್ತಿದೆ. ಆರೋಗ್ಯಕ್ಕೂ ಆಗಲಿ ಎಲ್ಲ ಸಮಸ್ಯೆಗಳು ಬರ್ತಿದೆ. ಇಲ್ಲಿ ಮತ್ತೆ ಬೈಕ್ ವೀಲಿಂಗ್ ಸಹ ನಡೆಯುತ್ತೆ. ಡೈಲಿ ಇಲ್ಲಿ ಮುಸ್ಲಿಮ್ಸ್ ಹುಡುಗರು ಎಲ್ಲ ವೀಲಿಂಗ್ ಮಾಡ್ತಾರೆ. ಏನಾರ ಹೇಳಕ್ಕೆ ಹೋದರೆ ನಮಗೆ ಎದುರಿಸ್ತಾರೆ, ಹೊಡೆಯಕ್ಕೆಲ್ಲ ಬರ್ತಾರೆ. ಒಬ್ರಿಗೂ ಕಾಲು ಸಹ ಮುರಿದಾಕಿದ್ದಾರೆ. ಇದನ್ನು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ಬೇಕು ಅಂತ ಹೇಳಿ ಕೇಳ್ಕೊತೀವಿ. ಪ್ರತಿನಿತ್ಯದಲ್ಲಿಯೇ ಕಸ ವಿಲೇವಾರಿ ಆಗ್ತಾ ಇದೆ. ಎಲ್ಲಿಂದ ಅಂದರೆ ಟೌನ್ ಲಿಮಿಟೇಷನಿಂದ ರಾಜಕಾಲುವೆ ನಿತ್ಲಾಗೆ ಟೌನು, ನಿತ್ಲಾಗೆ ರಂಗಾಪುರ ರಸ್ತೆ ಮತ್ತು ಕೆರಗೋಡಿ ರಸ್ತೆ, ಈ ರಸ್ತೆಗಳಿಗೆ ಮನೆಯಿಂದ ಕಸ ತಂದಿಸಿದ್ದಾರೆ. ಕಮಿಷನರ್ಗೆ ಒಂದು ವೀಕ್ ಆಚರಣೆ ಕಂಪ್ಲೇಂಟ್ ಮಾಡಿದ್ದೀನಿ. ಏನಂತ ರಂಗಾಪುರ ರಸ್ತೆಗೆ ಕಸ ಬಿಡ್ತಾರೆ, ಇದನ್ನ ಕ್ಲಿಯರ್ಸ್ ಮಾಡಿಸ್ಕೊಡಿ ಅಂತೇಳಿ. ಯಾಕೆಂದರೆ 4 ವರ್ಷದ ಈ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ACR ಅವ್ರ ಕಂಪ್ಲೇಂಟ್ ಮಾಡಿದ್ದೀನಿ ಮತ್ತು ಕಮಿಷನರ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಕಮಿಷನರ್ ಈ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸ್ ದಾಖಲಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾವ ಉದ್ದೇಶಕ್ಕೆ ಕ್ಲೀನ್ ಮಾಡಿಸ್ಕೊಡಿ ಅಂತ ಕೇಳೋ ಉದ್ದೇಶಕ್ಕೆ. ಈ ರೋಡಲ್ಲಿ ನಾಯಿಗಳು ತುಂಬ ಹೋರಾಟ ಜಾಸ್ತಿ ಆಗ್ತಿದ್ದಾರೆ. ಕಸನ ಕಷಾಯ ಕಾಲದಿಂದ ಕಸ ತಂದಿಸಿದ್ದಾರೆ, ನಾಯಿಗಳು ತಿಂದು ರೋಡಿಗಿಳಿತಾರೆ. ಅದರಿಂದ ನಾಯಿಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಕಮಿಷನರ್ ಗೊತ್ತಿದೆ. ಇನ್ನಾದರೂ ತಿಪಟೂರು ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು ಕಸದ ಸಮಸ್ಯೆಗೆ ಮುಕ್ತಿಯನ್ನ ಕೊಡಿಸಿ ಜನರ ಆರೋಗ್ಯವನ್ನ ಕಾಪಾಡಬೇಕಾಗಿದೆ. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.